ನಮಸ್ಕಾರ ಎಲ್ಲ ರೈತರಿಗೂ. ನಾವು ಇವಾಗ ನೋಡ್ಬೋದು ಫರ್ಟಿಲೈಸರ್ಸ್ಗೆ ತುಂಬಾ ಖರ್ಚು ಮಾಡ್ತಾಯಿದ್ದೀವಿ. ಆರ್ಗ್ಯಾನಿಕ್ ಮೆಥಡಲ್ಲಿ ಮಾಡೋದ್ರಲ್ಲಿ ನಾವು ಎಷ್ಟೊಂದು ಫರ್ಟಿಲೈಸರ್ಸ್ನ ಸೇವ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಇವಾಗ ಗಿಡಕ್ಕೆ ಬೇಕಾಗಿರೋದು ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಶ್ ಮತ್ತು ಅದಲ್ಲದೆ ನಮಗೆ ಹ್ಯೂಮಿಕ್ ಆ್ಯಸಿಡ್ ಬೇಕಾಗುತ್ತೆ. ಮತ್ತು ಹ್ಯೂಮಿಕ್ ಆ್ಯಸಿಡ್ ಜೊತೆಗೆ ಇನ್ನು ಬೇರೆ ಬೇರೆ ಥರ ನ್ಯೂಟ್ರಿಯೆಂಟ್ಸ್, ಮೈಕ್ರೋನ್ಯೂಟ್ರಿಯೆಂಟ್ಸ್ ಎಲ್ಲ ನಾವೇ ಮಾಡ್ಕೊಬೋದು. ಇದನ್ನು ಸ್ವಲ್ಪ ನಾನು ಸ್ಟಡಿ ಮಾಡಿ, ಇನ್ಡೆಪ್ತ್ ಸ್ಟಡಿ ಮಾಡಿ ರಿಸಲ್ಟ್ ಬಂದಮೇಲೆ ಅತಿ ಕಮ್ಮಿ ಖರ್ಚಿನಲ್ಲಿ ಯಾವ್ಯಾವ ಥರ ಮಾಡ್ಕೊಬೋದು ಅನ್ನೋದನ್ನು ವ್ಯವಸ್ಥೆನ ನಮ್ಮ ತೋಟದಲ್ಲಿ ಮಾಡಿ ಅದನ್ನು ಸಕ್ಸಸ್ ಮಾಡಿ ಇವಾಗ ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾಯಿದ್ದೀನಿ. ಫಸ್ಟ್ ಒಂದು 2-3 ಗಿಡಗಳಿಗೆ ಟ್ರಯಲ್ ಮಾಡಿದೆ, ಅದು ಸಕ್ಸಸ್ ಆಯಿತು. ಇವಾಗ ನಮ್ಮ ಇಡೀ ತೋಟಕ್ಕೆ ನಾನು ಅದನ್ನು ಒಂದು ಜಾಸ್ತಿ ಕ್ವಾಂಟಿಟಿನಲ್ಲಿ ಮಾಡಿಕೊಂಡು ಯೂಸ್ ಮಾಡೋಣ ಅಂತ ಹೊರಟಿದ್ದೀನಿ. ಸೊ ದಟ್ ಇದರಿಂದ ನಮಗೆ ಫರ್ಟಿಲೈಸರ್ಸ್ ಕಾಸ್ಟು ಕಮ್ಮಿ ಆಗುತ್ತೆ, ಭೂಮಿ ಫಲವತ್ತು ಚೆನ್ನಾಗಿರುತ್ತೆ, ಮತ್ತು ಕೆಮಿಕಲ್ ಯೂಸೇಜನ್ನು ತುಂಬ ಕಮ್ಮಿ ಆಗುತ್ತೆ. ಸೊ ಏನು ಹೇಳ್ತಾರೆ, ಹ್ಯೂಮಿಕ್ ಆ್ಯಸಿಡ್ಡು ಮತ್ತು ಅಮೆನೋ ಆ್ಯಸಿಡ್ಸು ಮತ್ತು ಬೋರಾನು, ಕ್ಯಾಲ್ಶಿಯಮ್ಮು, ಮೆಗ್ನೀಷಿಯಮ್ಮು, ಜಿಂಕು ಮತ್ತು ಕಾಪರ್ ಆಕ್ಸಿಕ್ಲೋರೈಡ್ ಫಂಗಿಸೈಡ್ಸ್ಗೆ ಇದೆಲ್ಲನೂ ನಾವೇ ತಯಾರು ಮಾಡ್ಕೊಬೋದು. ಸೊ ಇದ್ರ ಎಲ್ಲದ್ರ ಬಗ್ಗೆನೂ ಸ್ವಲ್ಪ ಪೇಷನ್ಸಿಂದ ನಮ್ಮ ರೈತರು ಇನ್ಡೆಪ್ತ್ ಸ್ಟಡಿ ಮಾಡಿ ಒಂದು ದಿನ ಅದಕ್ಕೆ ಟೈಮ್ ಸ್ಪೆಂಡ್ಗೆ ಖರ್ಚು ಮಾಡಿದ್ರೆ ನಮ್ಗೆ ಎಲ್ಲ ರೀತಿಯಿಂದನೂ ಹೆಲ್ಪ್ ಆಗುತ್ತೆ. ಸೊ ಇವಾಗ ನಾನು ಫಸ್ಟು ಯಾವ ಥರ ಪ್ರಿಪ್ರೇಷನ್ ಮಾಡ್ತಾಯಿದ್ದೀನಿ, ಅದಕ್ಕೇನು ಜಾಸ್ತಿ ಖರ್ಚು ಮಾಡ್ಕೊಂಡೇನೆ ಒಂದು ಇವಾಗ ನೋಡ್ಬೋದು ಎಷ್ಟೋ ದೊಡ್ಡ ಕಂಪ್ನೀಸ್ ಬರ್ತಾಯಿದೆ, ಜೈನು, ನೆಟಾಫೆಮು ಮತ್ತು ಇನ್ನೆಷ್ಟೊಂದು ಕಂಪ್ನೀಸು. ಅದಕ್ಕೆ ಒಂದು ರೂಮ್ ಕಟ್ಟಬೇಕು, ದೊಡ್ಡ ಡ್ರಮ್ ಮಾಡಬೇಕು, ಮತ್ತು ಫರ್ಟಿಗೇಷನ್ ಸಿಸ್ಟಮ್ಸು ಈ ಥರ ಮಾಡಬೇಕು ಅಂತ ತುಂಬ ಖರ್ಚನ್ನು ತೋರಿಸೋದ್ರಿಂದ ಇದ್ರ ಭಯಪಟ್ಟು ರೈತರು ಮುಂದುವರಿಯೋಕ್ಕೆ ಇದನ್ನು ಮಾಡ್ತಾಯಿದ್ದಾರೆ. ಸೊ ನಾನಿವಾಗ ಕಮ್ಮಿ ಖರ್ಚಲ್ಲಿ ಯಾವ ಥರ ಮಾಡ್ಬೋದು, ಯಾವ ಥರ ಪ್ರಾಕ್ಟೀಸಸ್ ಮಾಡ್ಬೋದು ಅನ್ನೋದನ್ನು ಇವಾಗ ನಿಮಗೆ ಜಸ್ಟ್ ತೋರಿಸ್ತಾಯಿದ್ದೀನಿ. ಇವಾಗ ನೋಡ್ಬೋದು ನೋಡಿ, ಇವಾಗ ಇದು ಆರ್ಗ್ಯಾನಿಕ್ ಪೊಟ್ಯಾಶ್ ರೆಡಿ ಮಾಡ್ಕೊತಾ ಇದ್ದೀವಿ. ನಾವು ಯಾವ ಥರ ಮಾಡ್ತಾಯಿದ್ದೀವಿ ಅಂದರೆ, ನಾವು ಇವಾಗ ನೋಡಿ ಇದು ಬಾಳೆ, ಇವಾಗ ನೀವು ನೋಡ್ಬೋದು ಬಾಳೆಹಣ್ಣು ಹೂವು ಬಿಟ್ಟಿರುತ್ತಲ್ಲ, ಅದು ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ. ಅದು ಎಷ್ಟು ಹೆಲ್ಪ್ ಆಗುತ್ತೆ ಅಂದರೆ ಪೊಟ್ಯಾಶ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ನೋಡಿ ಆ ಬಾಳೆಹಣ್ಣು ಹೂವು ಅದು ಫ್ರೀಯಾಗಿ ಸಿಗುತ್ತೆ ನಮಗೆ. ಅದನ್ನು ತೊಗೊಂಬಂದು ಅದನ್ನು ಈ ರೀತಿಯಲ್ಲಿ ನೀಟಾಗಿ ಚೂರು ಕಟ್ ಮಾಡಿಕೊಂಡು ಅದೆಷ್ಟು ತೊಗೊತೀವೋ ಅದೇ ಕ್ವಾಂಟಿಟಿನಲ್ಲಿ ಬೆಲ್ಲ ಅದನ್ನೆಲ್ಲ ಮಾಡಿಕೊಂಡು ಈ ಡ್ರಮ್ ಒಳಗೆ ಹಾಕಬೇಕು. ನೋಡಿ ನಾನು ಇದು ಯಾವ ಥರ ಮಾಡಿದ್ದೀನಿ ಅಂದರೆ, ಇದಕ್ಕೆ ರೂಮ್ ಆಗಲಿ ಅತಿ ಖರ್ಚಾಗಿ ಮಾಡಿಲ್ಲ. ಸಿಂಪಲ್ಲಾಗೆ ಒಂದು 4 ಇದನ್ನು ಸಡೆ ಕಡ್ಡಿಗಳನ್ನ ನಟ್ಬಿಟ್ಟು ಅದಕ್ಕೆ ಒಂದು ನೆಟ್ಟು, ಮೆಶ್ ನೆಟ್ಟು, ನೆರಳಿರಬೇಕಲ್ಲ. ಸೊ ನಾನು ರೂಮ್ ಅಂತೆಲ್ಲ ಏನು ಜಾಸ್ತಿ ಖರ್ಚು ಮಾಡಿಲ್ಲ. ಅದಕ್ಕೆ ನೆಟ್ ಥರ ಸಿಸ್ಟಮ್ ಮಾಡಿ ಡ್ರಮ್ಗಳು ಇಟ್ಬಿಟ್ಟಿದ್ದೀನಿ. 1, 2, 3, 4, 5 ಡ್ರಮ್ಮು, ಒಂದು 6 ಡ್ರಮ್ಗಳು ಇಟ್ಟಿದ್ದೀನಿ. ನೋಡಿ ಈ 6 ಡ್ರಮ್ಗಳು ಏನಕ್ಕೆ ಅಂದರೆ, ಇದು ಪೊಟ್ಯಾಶ್ಗೆ, ಇದು ಫಾಸ್ಫರಸ್ಗೆ, ಇದು ನೈಟ್ರೋಜನ್ಗೆ, ಇದು ಹ್ಯೂಮಿಕ್ ಆ್ಯಸಿಡ್ಗೆ, ಇದು ಅಮೆನೋ ಆ್ಯಸಿಡ್ಸ್ಗೆ. ನೋಡಿ ಇವಾಗ ಫಸ್ಟು ಪೊಟ್ಯಾಶ್ ಮಾಡ್ಕೊತಾ ಇದ್ದೀನಿ. ನೋಡಿ ಎಲ್ಲ ಆ ಬಾಳೆದು ಗಿಡ ಚೂರು ಇದೆಯಲ್ಲ, ಅದನ್ನೆಲ್ಲ ಇಲ್ಲಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಬೆಲ್ಲ ಹಾಕ್ತೀನಿ. ಸೊ ಬೆಲ್ಲ ಹಾಕಿ ಇದನ್ನು ಟೈಟಾಗಿ ಒಂದು ಬಟ್ಟೆನಲ್ಲಿ, ಅಂದರೆ ತುಂಬ ಗಾಳಿ ಆಡಬಾರ್ದು, ಯಾವುದಾದ್ರೂ ಪಂಚೆ ಆಗಲಿ ತೆಲು ಬಟ್ಟೆ ಆಗಲಿ ಅದರೊಳಗೆ ಇದನ್ನು ಮಾಡಿ ಆ ಬಟ್ಟೆನ ಮುಚ್ಚಿಬಿಡ್ತೀನಿ. ಸೊ ಒಂದು 15 ದಿನ 20 ದಿನ ಬಿಟ್ಟರೆ ಇದು ನ್ಯಾಚುರಲ್ ಪೊಟ್ಯಾಶ್ ಆಗುತ್ತೆ. ಸೊ ಇನ್ನೊಂದು ವೀಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ ಯಾವ ಥರ ಪೊಟ್ಯಾಶ್ ಆಗುತ್ತೆ ಅಂತ. ಸೊ ಈ ಪೊಟ್ಯಾಶ್ನ ಎಲ್ಲ ಇದಕ್ಕೂ ನಾವು ಗಿಡಗಳಿಗೆ ಯೂಸ್ ಮಾಡ್ಬೋದು, ತುಂಬ ಒಳ್ಳೆಯದು. ನೋಡಿ ಇವಾಗ ನಾವು ಏನು ರೆಡಿ ಮಾಡ್ಕೊತಾ ಇದೀವಿ ಅಂದರೆ, ಹ್ಯೂಮಿಕ್ ಆ್ಯಸಿಡ್ ರೆಡಿ ಮಾಡ್ಕೊತಾ ಇದ್ದೀವಿ. ಸೊ ನೋಡಿ ಈ ಥರ ಫಿಲ್ಟರು, ನಾವು ಈ ಥರ ನೆಟ್ಟನ್ನ ತೊಗೊಂಡು ಇವಾಗ ಗಂಜು ಹಾಕ್ಕೊತಾ ಇದ್ದೀವಿ. ಅದಕ್ಕೆ ದೇಸಿ ಹಸು ಗಂಜು, ನಾಟಿ ಹಸು ಗಂಜು, ನಮ್ಮ ತೋಟದೊಳಗೆ ಹಸು ಇದೆ, ಅದರದ್ದು ಗಂಜು ಹಾಕ್ಕೊತಾ ಇದ್ದೀವಿ. ಇದಕ್ಕೆ ಮಜ್ಜಿಗೆ ಮತ್ತು ಬೆಲ್ಲ ಹಾಕ್ಬಿಟ್ಟು ಇದನ್ನು ಮುಚ್ಚಿಬಿಡ್ತೀವಿ. ಸೊ ಒಂದು 2 ದಿನದೊಳಗೆ ಹ್ಯೂಮಿಕ್ ಆ್ಯಸಿಡ್ ರೆಡಿ ಆಗುತ್ತೆ. ಸೊ ಈ ಥರ ಪ್ರತಿಯೊಂದು ಡ್ರಮ್ಗಳನ್ನೂ ಒಂದೊಂದು ಇದಕ್ಕೆ ರೆಡಿ ಮಾಡಿಕೊಂಡು ಅದಕ್ಕೆ ವ್ಯವಸ್ಥೆ ಮಾಡಿಕೊಂಡು ನಾವು ಏನು ಮಾಡ್ತಾಯಿದ್ದೀವಿ, ಗಿಡಗಳಿಗೆ ವಾರ ಬರೀ ನೀರು ಹೋಗೋದು ಅಲ್ಲದೆ ಅದ್ರ ಜೊತೆಗೆ ನ್ಯೂಟ್ರಿಯೆಂಟ್ಸ್ ಹೋಗಿ. ನೋಡಿ ಜೀವಾಮೃತ ರೆಡಿ ಮಾಡ್ಕೊಳಕ್ಕೆ ತೊಟ್ಟಿ ಮಾಡ್ಕೊಂಡಿದ್ದೀವಿ. ಸೊ ಇದು ಬಂದು ಇವಾಗ ಏನಾಗುತ್ತೆ, ಬೇವಿನ ಇದು ಗಿಡಗಳಿಗೆ ಬೇರುಳ ರೋಗ ಅಂತಾರೆ. ಸೊ ಇದು ಬೇವಿನ ಎಳೆ, ಕತ್ತಾಳಿ ರಸ ಅದನ್ನೆಲ್ಲ ಹಾಕ್ಬಿಟ್ಟು ಇದೊಂದು ಫಾರ್ಮ್ನ ರೆಡಿ ಮಾಡ್ಕೊಂಡಿದ್ದೀವಿ. ಅಂದರೆ ಈ ನಮಗೆ ಈ ಬೇರುಳದ ಸಮಸ್ಯೆ ಅಂತಾರಲ್ಲ, ಅದಕ್ಕೆ ಇದನ್ನು ಹಾಕಿದಾಗ ಏನಾಗುತ್ತೆ, ಬೇರುಳದ ಸಮಸ್ಯೆ ಆಗೋಲ್ಲ. ಅದಕ್ಕೆ ನಾವು ವೇಲಂ ಪ್ರೈಮ್ ಅಂತ ಬೇಯರ್ಸ್ ಕಂಪ್ನಿದು ಯೂಸ್ ಮಾಡ್ತೀವಿ. ಅದು ನೋಡಿದ್ರೆ ನಿಮಗೆ 1 ಲೀಟ್ರ್ ಬಂದು 8,000 ರುಪೀಸ್ ಆಗುತ್ತೆ.
ಸೊ ಇದು ನಾವು ಏನೇ ಖರ್ಚಿಲ್ದೇ ಕಮ್ಮಿ ಖರ್ಚಲ್ಲಿ ನೋಡಿದ್ರೆ ಇದನ್ನು ಮಾಡಿಕೊಂಡು ನಾವು ವಾರಕ್ಕೊಂದ್ಸಲ ತಿಂಗ್ಳಿಗೊಂದ್ಸಲ ಬೇರ್ಗೆಲ್ಲ ಕೊಡ್ತೀವಿ. ಸೊ ಹಾಗಾಗಿ ಗಿಡಗಳನ್ನು ಹೆಲ್ದಿಯಾಗಿರುತ್ತೆ. ಸೊ ಈ ಥರ ಒಂದು ರೀತಿಯಲ್ಲಿ ನಾವು ಫಾಲೋ ಮಾಡಿದಾಗ ಫಾರ್ಮಿಂಗ್ನ ಎಲ್ಲನೂ ನಮಗೆ ಒಂಥರ ತುಂಬ ಅನುಕೂಲ ಆಗುತ್ತೆ. ನೀವು ನೋಡ್ಬೋದು ನಮ್ಮದು ಡ್ರ್ಯಾಗನ್ ಫ್ರೂಟು, ಶ್ರೀಗಂಧದ್ದು ಗಿಡಗಳು ಯಾವ ಥರ ಇದೆ ಅಂತ. ಎಲ್ಲ ಎಷ್ಟು ಹಚ್ಚ ಹಸಿರಾಗೆ ನೋಡಿ, ಎಲ್ಲ ಶ್ರೀಗಂಧದ ಗಿಡ. ಇವಾಗ ತೆಂಗಿನ ಸಸಿ ಇದನ್ನು ಮಾಡಿದ್ದೀವಿ ನೋಡಿ, ಎಲ್ಲ ಎಷ್ಟು ಹಚ್ಚ ಹಸಿರಾಗಿ ಕಾಣಿಸ್ತಾ ಇದೆ. ಎಲ್ಲ ರೈತರ ಹತ್ರ ಕೇಳ್ಕೊಳೋದು ಅಷ್ಟೇ. ಇದೆಲ್ಲ ನಾವು ಹಳೆ ಕಾಲದಿಂದ ನಾವು ಫಾಲೋ ಮಾಡ್ಕೊಂಡು ಬಂದಿದ್ದೆ ಇದೆಲ್ಲ ಆ್ಯಕ್ಚುಲಿ. ಇವಾಗ ನೀವು ಒಂದು 100 ಇಯರ್ಸ್ 150 ಇಯರ್ಸ್ ಬ್ಯಾಕ್ ತೊಗೊಂಡೋದ್ರೆ 150 ಇಯರ್ಸ್ ಬ್ಯಾಕ್ ಹೋದರೆ ನಾವು ನಮ್ಗೆ ಎಲ್ಲಿ ಕೆಮಿಕಲ್ಸ್ ಇತ್ತು, ಎಲ್ಲಿ ಫರ್ಟಿಲೈಸರ್ಸ್ ಇತ್ತು, ಆವಾಗಲೂ ಇದೇ ಊಟನೇ ತಿಂತಾಯಿದ್ವಿ. ಇದಕ್ಕಿಂತ ಚೆನ್ನಾಗಿರೋ ಊಟ ಆಗಲಿ ಆಹಾರಗಳನ್ನ ನಾವು ಸೇವನೆ ಮಾಡ್ತಾಯಿದ್ವಿ. ಬಟ್ ಆವಾಗ ಎಲ್ಲಿತ್ತು ಈ ಅಮಿನೋ ಆ್ಯಸಿಡ್ಸು, ಮೈಕ್ರೋನ್ಯೂಟ್ರಿಯೆಂಟ್ಸು, ಜಿಂಕು, ಬೋರಾನು, NPK, 19 5234 0050 ಈ ಥರದ್ದೆಲ್ಲ ಎಲ್ಲಿತ್ತು ನಮಗೆ? ಈ ಥರ ಯಾವುದೇ ರೀತಿಯಲ್ಲಿ ನಮ್ಮ ಹತ್ರ ಫರ್ಟಿಲೈಸರ್ಸ್ ಆ ಕಾಲದಲ್ಲಿ ಇರಲಿಲ್ಲ. ನ್ಯಾಚುರಲಾಗೆ ಇವಾಗ ನಾವು ಏನು ಮಾಡ್ತಾಯಿದ್ದೀವೋ ಇದೆಲ್ಲ ಆ ಕಾಲದಲ್ಲೇ ಎಲ್ಲ ನ್ಯಾಚುರಲಾಗೆ ಪ್ರಾಕ್ಟೀಸಸ್ ಮಾಡಿ ಅದನ್ನು ಯೂಸ್ ಮಾಡಿ ಫಾರ್ಮಿಂಗ್ನ ತುಂಬ ಒಳ್ಳೆ ರೀತಿಯಲ್ಲಿ ತೊಗೊಂಡೋಗ್ತಾಯಿದ್ವಿ. ಎಷ್ಟೋ ಜನಕ್ಕೆ ನಾವು ಮಿಲೆಟ್ಸ್ ಆಗಲಿ ಬೇರೆ ಬೇರೆ ಧಾನ್ಯಗಳಾಗಲಿ ಎಲ್ಲ ಕೊಡ್ತಾಯಿದ್ವಿ. ಇವಾಗ ಏನಾಗಿದೆ, ಇತ್ತೀಚೆಗೆ ನಮಗೆ ಗೈಡೆನ್ಸು ಮತ್ತು ಆ ನಾಲೆಜ್ ಸಿಗ್ತಾಯಿಲ್ಲ. ಸೊ ದೇರ್ ಈಸ್ ಎ ಬ್ರೇಕ್ ಆಗೋಗಿದೆ. ಆ ನಾಲೆಜು ಗೈಡೆನ್ಸು ಬ್ರೇಕ್ ಆಗೋಗಿ ದೊಡ್ಡ ಇನ್ವೆಸ್ಟರ್ಸು ಇದೇ ಒಂದು ದೊಡ್ಡ ಮಾಫಿಯಾ ಥರ ಆಗೋಗಿದೆ. ಸೊ ನಾವು ತಿನ್ನೋ ಊಟದಿಂದಲೇ ನಮಗೆ ಕಾಯಿಲೆಗಳು ಬರ್ತಾಯಿದೆ. ಮತ್ತು ಆ ಗಿಡಗಳನ್ನ ಬೆಳೆಸ್ಕೊಳಕ್ಕೆ ಅದಕ್ಕೂ ಕಾಯಿಲೆಗಳು ಬಂದು ಅದಕ್ಕೆ ಫರ್ಟಿಲೈಸರ್ಸು, ಕೆಮಿಕಲ್ಸು ತುಂಬ ಯೂಸ್ ಮಾಡಿ ಇದಾಗ್ತಾಯಿದೆ. ಸೊ ಅದಕ್ಕೆ ನಾನು ಒಂದು ಟೆಸ್ಟಿಂಗ್ ಪ್ಲಾಟ್ ಅಂತ ಟ್ರಯಲ್ ಮಾಡಿ ನನಗೆ ರಿಸಲ್ಟ್ ಸಿಕ್ಕಿ ಇವಾಗ ಈ ಕಮ್ಮಿ ಖರ್ಚಲ್ಲಿ ನನಗೆ ಆಲ್ಮೋಸ್ಟ್ ತುಂಬಾ ಕಮ್ಮಿ ನೋಡಿ, ಪೊಟ್ಯಾಶ್ ಮಾಡ್ಕೊಳಕ್ಕೆ ನನಗೆ ಫ್ರೀಯಾಗೆ ಬಾಳೆಹಣ್ಣು ಹೂವು ಸಿಕ್ತು. ಬೆಲ್ಲ 1 kg 30-40 ರೂಪಾಯಿ. ಅದೊಂದು 100 ರೂಪಾಯಿ ಖರ್ಚು ಮಾಡಿದೆ. ಇಡೀ ವರ್ಷ ನಾನು 10 ಎಕರೆ ಡ್ರ್ಯಾಗನ್ ಫ್ರೂಟಿಗೆ ನಾನು ಬರೀ ಖರ್ಚು ಮಾಡಿದ್ದು ಎಷ್ಟು, ಒಂದು 150-200 ರೂಪಾಯಿ ಪೊಟ್ಯಾಶ್ ರೆಡಿ ಆಯಿತು. ಅದೇ ನೀವು 1 ಲೀಟ್ರ್ ಪೊಟ್ಯಾಶ್ ತೊಗೊಬೇಕಂದ್ರೆ ಮಾರ್ಕೆಟಲ್ಲಿ 2,500 3,000 ಈ ಥರ ಇದೆ. ಸೊ ಅದಕ್ಕೆ ನಾನು ಎಲ್ಲ ರೈತರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ, ಸ್ವಲ್ಪ ಪೇಷನ್ಸಿಂದ ನಾವು ಒಂದು ಸಲ ಮಾಡಿಕೊಂಡ್ರೆ ನಮ್ಮ ತೋಟನ ತುಂಬ ಚೆನ್ನಾಗಿ ಒಳ್ಳೆ ರೀತಿಯಿಂದ ಕಾಪಾಡ್ಕೊಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮುಂದಿನ ವೀಡಿಯೋಗಳಲ್ಲಿ ಇನ್ನೂ ಹಲವಾರು ರೀತಿಗಳ ಗೊಬ್ಬರಗಳು ಯಾವ ಥರ ಮಾಡ್ಬೋದು ಅನ್ನೋದನ್ನು ನಾನು ನಿಮ್ಗೆಲ್ಲರಿಗೂ ತಿಳಿಸ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು.